ಸ್ಟೂಡೆಂಟ್ಸ್, ಈ ಡಿಪಾರ್ಟ್ಮೆಂಟ್ ಆಫ್ ಫ್ರೀ ಯೂನಿವರ್ಸಿಟಿ ಎಜುಕೇಶನ್ ಕರ್ನಾಟಕದಲ್ಲಿ ಈ ವರ್ಷ ಸೈನ್ಸ್ಗೆ ಒಂದು ಸಬ್ಜೆಕ್ಟ್ ಅನ್ನ ರೆಡ್ಯೂಸ್ ಮಾಡಿದೆ. ಸೊ ಒಂದು ಸೆಂಟ್ರಲ್ ಏನು ಮಾಡಿದೆಯೋ ಅದನ್ನೇ ಫಾಲೋ ಮಾಡ್ತಾ ಬಂದಿದೆ. ಬಟ್ ಏನಾಗಿದೆ ಅಂದ್ರೆ ಈ ಫಿಸಿಕ್ಸ್ ಅಲ್ಲಿ ಡಿಲೀಟ್ ಮಾಡಿರೋದನ್ನ ಇವತ್ತು ಡಿಸ್ಕಸ್ ಮಾಡೋಣ. ನಾವು ಒಂದು ಎಷ್ಟು ಒಂದು ಪೋರ್ಷನ್ ಇದರಲ್ಲಿ ಡಿಲೀಟ್ ಮಾಡಿದ್ದಾರೆ ಅಂತ ಹೇಳಿ, ಅಂದ್ರೆ ಸೊ ಅದನ್ನು ಓದೋ ಗೊತ್ತಿಲ್ಲ ಈ ವರ್ಷದ ಎಕ್ಸಾಮ್ಗೆ, ಈ ವರ್ಷಕ್ಕೆ ಮಾತ್ರ. ಅದನ್ನ ನಾವು ಫಿಸಿಕ್ಸ್ ಅಲ್ಲಿ ಎಷ್ಟಾಗಿದೆ ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಯಾಕೆಂದ್ರೆ ಯಾವುದು ಅಷ್ಟೇ ನಾವು ಓದಬೇಕು ಅನ್ನೋದು ನಮ್ಗೆ ಗೊತ್ತಾಗುತ್ತೆ, ಯಾವುದನ್ನ ನಾವು ಓದೋ ಅಗತ್ಯ ಅನ್ನೋದನ್ನ ಇವತ್ತು ನಾವು ಡಿಸ್ಕಸ್ ಮಾಡೋಣ. ಓಕೆ, ಸೊ ಎಸ್ಪೆಷಲಿ ಇವತ್ತು ನಾನು ಸೆಕೆಂಡ್ PU ಫಿಸಿಕ್ಸಿನ ಒಂದು ಡಿಲೀಟೆಡ್ ಪೋರ್ಷನ್ ಅನ್ನ ಡಿಸ್ಕಸ್ ಮಾಡ್ತೇನೆ. ಮೇನ್ ಆಗಿ ನಮಗೆ ಯಾವುದು ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್. ಸೊ ಒಂದು ಮಾತು ನಿಮಗೆ, ನಿಮ್ಮ ಹತ್ರ ಟೆಕ್ಸ್ಟ್ ಬುಕ್ ಇದ್ದೇ ಇರುತ್ತೆ. NCERT ನಮ್ಮ ಬೋರ್ಡ್ ಪ್ರಿಸ್ಕ್ರೈಬ್ ಮಾಡಿರುವಂತ ಟೆಕ್ಸ್ಟ್ ಬುಕ್ ಇದ್ರೆ ಓಪನ್ ಮಾಡಿ ಇಟ್ಕೊಳ್ಳಿ. ಸೊ ಹೆಡ್ಡಿಂಗ್ಸ್ ಎಲ್ಲ ಹೇಳ್ತಾ ಹೋಗ್ತೇನೆ, ಪಾಯಿಂಟ್ಸ್ ನೀವು ಯಾವ್ಯಾವ್ದು ಅಂತ ಹೇಳೋದನ್ನ ಮಾರ್ಕ್ ಮಾಡಿ ಅದನ್ನ ನೀವು ಡಿಲೀಟ್ ಮಾಡ್ಕೊಂಡು, ಅಂದ್ರೆ ಓದೋ ಅಗತ್ಯ ಇಲ್ಲ ಅಂತೇಳಿ. ಅದಲ್ಲದೆ ಏನಾಗುತ್ತೆ ಕೇಳಿದ್ರೆ, ಈ ನೋಟ್ಸ್ ಇಟ್ಕೊಂಡಿದ್ರೆ ನಾನು ಹೇಳ್ತೇನೆ ಆದಷ್ಟು ನಿಮಗೆ ಅದು ನೋಟ್ಸ್ ಅಲ್ಲಿ ನಾವು ಯಾವ ರೀತಿ ಬರೆಸ್ತೀವಿ, ನಿಮಗೆ ಹೆಡ್ಡಿಂಗ್ಸ್ ಹೇಗಿರುತ್ತೆ ಅಂತ ಹೇಳಿ. ಸೊ ಆದಷ್ಟು ಎಕ್ಸ್ಪ್ಲೈನ್ ಮಾಡ್ತೇನೆ. ಬಟ್ ಏನು ಕ್ಲಿಯರ್ ಆಗಿಲ್ವೋ ಕಮೆಂಟ್ಸ್ ಮಾಡಿ, ನಾನು ಮತ್ತೆ ಅದನ್ನು ನಿಮಗೆ ಕ್ಲಿಯರ್ ಮಾಡ್ತೇನೆ ನೆಕ್ಸ್ಟ್ ವಿಡಿಯೋದಲ್ಲಿ. ಬಟ್ ಏನು ಈ ಬುಕ್ಸ್ ಅನ್ನ ರೆಡಿ ಇಟ್ಕೊಂಡು ನೀವು ನೋಡ್ತಾ ಹೋದ್ರೆ ಮಾತ್ರ ನಿಮಗೆ ಕ್ಲಿಯರ್ ಆಗಿ ಐಡಿಯಾ ಸಿಗುತ್ತೆ. ಸೊ ಟೆಕ್ಸ್ಟ್ ಬುಕ್ ಅನ್ನ ಪಾರ್ಟ್ 1 ಅನ್ನ ಓಪನ್ ಮಾಡ್ಕೊಳ್ಳಿ, ಪಾರ್ಟ್ 1 ಮುಗಿದ್ಮೇಲೆ ಪಾರ್ಟ್ 2ಗೆ ಓಪನ್ ಮಾಡಿ. ಸೊ ಇದಲ್ಲದೆ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ನೀವು ಸೊ ಬೇರೆ ಯಾವುದೋ ಬುಕ್ಸ್ ಇಟ್ಕೊಂಡಿದೀವಿ ನಾವು, ಪ್ರೈವೇಟ್ ಯಾರೋ ಆಥರ್ ಬರ್ದಿರುವಂತ ಬುಕ್ಸ್ಗಳಿವೆ, ಅದನ್ನು ಓಕೆ, ಅಲ್ಲಿ ಹೆಡ್ಡಿಂಗ್ಸ್ ಏನು ಚೇಂಜ್ ಆಗಿರೋದಿಲ್ಲ. ನಾನು ನಿಮ್ಗೆ ಹೇಳ್ತಾ ಹೋಗ್ತೇನೆ ಯಾವ ಯಾವ್ದನ್ನ ಡಿಲೀಟ್ ಮಾಡಿದ್ದಾರೆ. ಸೊ ಅದನ್ನ ಓದಾಗತ್ತಿಲ್ಲ ಈ ವರ್ಷದ ಆನ್ಯುವಲ್ ಎಕ್ಸಾಮಿಗೆ ಅನ್ನುವಂಥದ್ದು. ಓಕೆ, ಸೊ ಸ್ಟಾರ್ಟ್ ಮಾಡುವ, ಇನ್ನು ಯಾಕೆ ಮತ್ತೆ ಲೇಟ್ ಮಾಡೋದು. ಸೊ ಚಾಪ್ಟರ್ 1 ಇದೆ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಅಂತ ಹೇಳಿ. ಸೊ ಈ ಯೂನಿಟ್ ಅಲ್ಲಿ ಯಾವ್ದನ್ನು ಡಿಲೀಟ್ ಮಾಡಿದ್ದಾರೆ. ಸೊ ಡಿಲೀಟೆಡ್ ಪೋರ್ಷನ್ ಯಾವುದು ಕೇಳಿದ್ರೆ, ಯೂನಿಫಾರ್ಮ್ಲಿ ಚಾರ್ಜ್ಡ್ ಇನ್ ಸ್ಪೆರಿಕಲ್ ಶೆಲ್, ಯೂನಿಫಾರ್ಮ್ಲಿ ಚಾರ್ಜ್ಡ್ ಥಿನ್ ಸ್ಪೆರಿಕಲ್ ಶೆಲ್, ಫೀಲ್ಡ್ ಇನ್ಸೈಡ್ ಅಂಡ್ ಔಟ್ಸೈಡ್. ಎಲ್ಲರೂ ಗೊತ್ತಾಗೋಗುತ್ತೆ ಯಾವ್ದಿದು ಅಂತೇಳಿ. ಸೊ ಗಾಸಸ್ ಲಾ ಕಲಿತಿರಲ್ವ ನೀವು, ಗಾಸಸ್ ಲಾ ಕಲ್ತಾದ್ಮೇಲೆ ಅಪ್ಲಿಕೇಶನ್ಸ್ ಅಂತ ಬರುತ್ತೆ ಅಲ್ಲಿ. ಸೊ ಲಾಸ್ಟ್ ಇದೆ ನೋಡಿ. ಸೊ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಏನಿದೆ ಅದನ್ನ ನೋಡಿ. ಸೊ 1.15.3 ಆ ಒಂದು ಹೆಡ್ಡಿಂಗ್ಸ್ ಅನ್ನ ನೋಡಿದ್ರಿ ನೀವು, ಫೀಲ್ಡ್ ಡ್ಯೂ ಟು ಎ ಯೂನಿಫಾರ್ಮ್ಲಿ ಚಾರ್ಜ್ಡ್ ಥಿನ್ ಸ್ಪೆರಿಕಲ್ ಶೆಲ್ ಅಂತ ಇದೆ. ಸೊ ಅದರಲ್ಲಿ ಸಬ್ ಹೆಡ್ಡಿಂಗ್ಸ್ ಅಲ್ಲಿ 2 ಡೆರಿವೇಶನ್ಸ್ ಇದೆ. ಒಂದು ಫೀಲ್ಡ್ ಔಟ್ಸೈಡ್ ದ ಶೆಲ್, ಇದು 5 ಮಾರ್ಕ್ಸ್ ಕೇಳ್ತಾ ಇದ್ರು ಮೊದಲೆಲ್ಲ ಎಕ್ಸಾಮಿಗೆ. ಸೊ ನೆಕ್ಸ್ಟ್ ಏನಿದೆ, ಫೀಲ್ಡ್ ಇನ್ಸೈಡ್ ದ ಶೆಲ್ ಅಂತ ಇದೆ. ಸೊ ಅಲ್ಲಿ ನಿಮಗೆ 0 ಬರುತ್ತೆ ಆನ್ಸರ್ ಅಲ್ವಾ ಆ ಡೆರಿವೇಶನ್ ಮಾಡಿದಾಗ. ಬಟ್ ಆ ಡೆರಿವೇಶನ್ ಇದೆ ಅದು, ಬಟ್ ಈ ಪಾರ್ಟ್ ಅನ್ನ ಏನ್ ಮಾಡಿದ್ರೆ ಈ ವರ್ಷಕ್ಕೆ ಇಲ್ಲಿ ಡಿಲೀಟ್ ಮಾಡಿದ್ದಾರೆ. ಸೊ 1 ಯೂನಿಟ್ ನಿಮ್ಗೆ ಕ್ಲಿಯರ್ ಆಯ್ತು ಅನ್ಕೋತೀನಿ. ಓಕೆ, ಸೊ ನೆಕ್ಸ್ಟ್ ಏನು ಕೇಳಿದ್ರೆ, ಸೆಕೆಂಡ್ ಚಾಪ್ಟರ್ಗೆ ಹೋದಾಗ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟನ್ಸ್ ಅಂತ ಏನಿದೆ, ಆ ಯೂನಿಟ್ ಅಲ್ಲಿ ಏನ್ ಡಿಲೀಟ್ ಮಾಡಿದ್ದಾರೆ. ಡಿಲೀಟೆಡ್ ಪೋರ್ಷನ್ ಅಂತ ಹೋದ್ರೆ ನಿಲ್, ಅಂದ್ರೆ ಯೂನಿಟ್ ಅನ್ನ ಪೂರ್ತಿಯಾಗಿ ಇಟ್ಟಿದ್ದಾರೆ. ಸೊ ಇಲ್ಲಿ ಯಾವುದೇ ಪಾರ್ಟ್ ಅನ್ನ ಡಿಲೀಟ್ ಮಾಡಿಲ್ಲ. ಸೊ ಹಾಗಾಗಿ ನೀವು 2ನೇ ಚಾಪ್ಟರ್ ಅನ್ನ ಪೂರ್ತಿಯಾಗಿ ಏನ್ ನಿಮ್ಗೆ ಕಲಿಸಿದ್ದಾರೆ, ಏನ್ ನೀವು ನೋಟ್ಸ್ ಬರ್ಕೊಂಡಿದ್ರಿ ಅದಷ್ಟನ್ನು ಓದ್ಬೇಕಾಗತ್ತೆ ಎಕ್ಸಾಮಿಗೆ. ಓಕೆ, ನೆಕ್ಸ್ಟ್ 3ನೇ ಯೂನಿಟ್ ಬಂದಾಗ, 3ನೇ ಚಾಪ್ಟರ್ಗೆ ಬಂದಾಗ ಕರೆಂಟ್ ಎಲೆಕ್ಟ್ರಿಸಿಟಿ. ಈ ಕರೆಂಟ್ ಎಲೆಕ್ಟ್ರಿಸಿಟಿಯಲ್ಲಿ ಎಷ್ಟು ಪೋರ್ಷನ್ ಅನ್ನ ಡಿಲೀಟ್ ಮಾಡಿದ್ದಾರೆ ಅನ್ನುವಂಥದ್ದು. ಸೊ ಡಿಲೀಟ್ ಮಾಡಿರುವಂತದ್ದು ಕಾರ್ಬನ್ ರೆಜಿಸ್ಟರ್, ಕಲರ್ ಕೋಡ್ ಫಾರ್ ಕಾರ್ಬನ್ ರೆಜಿಸ್ಟರ್ಸ್. ನೆಕ್ಸ್ಟ್ 3.10 ಅಂತ ಒಂದು ಹೆಡ್ಡಿಂಗ್ ಸಿಗುತ್ತೆ ನಿಮಗೆ, ಸೀರೀಸ್ ಅಂಡ್ ಪ್ಯಾರಲಲ್ ಕಾಂಬಿನೇಷನ್ ಆಫ್ ರೆಜಿಸ್ಟರ್ಸ್. ಓಕೆ, ಇಲ್ಲಿ ಏನಾಗಿದೆ ಅಂದ್ರೆ ಕಾರ್ಬನ್ ರೆಜಿಸ್ಟರ್ ಅಂತ ಹುಡುಕಿದ್ರೆ ನಿಮ್ಗೆ ಅಲ್ಲಿ ಟೆಕ್ಸ್ಟ್ ಬುಕ್ ಅಲ್ಲಿ ಹೆಡ್ಡಿಂಗ್ಸ್ ಎಲ್ಲೂ ಸಿಗೋದಿಲ್ಲ, ಅಥವಾ ಕಲರ್ ಕೋಡ್ ಅಂದಾಗೂ ಕೂಡ ಹೆಡ್ಡಿಂಗ್ ಸಿಗದೆ ಇರುತ್ತೆ. ಸೊ ಅಲ್ಲಿ ರೆಜಿಸ್ಟರ್ನ ರೆಜಿಸ್ಟಿವಿಟಿ ಹೇಳ್ತಾ ಹೇಳ್ತಾ ರೆಜಿಸ್ಟ್ರಿ ಬರುತ್ತೆ. ರೆಜಿಸ್ಟರ್ ಬಗ್ಗೆ ಬಂದಾಗ ಟೈಪ್ಸ್ ಆಫ್ ರೆಜಿಸ್ಟರ್ಸ್ ಅಂತ ಬರುತ್ತೆ. ಅಲ್ಲಿ ಒಂದು ಕಾರ್ಬನ್ ರೆಜಿಸ್ಟರ್ಸ್ ಅಂತ ಕರೀತಾರೆ, ಇಟ್ಸ್ ಮೇಡ್ ಅಪ್ ಆಫ್ ಕಾರ್ಬನ್. ಅಂಡ್ ವೈರ್ ಒನ್ ರೆಜಿಸ್ಟರ್ ಅಂತ ಹೇಳ್ತಾರೆ, ಸಮ್ ಹೈ ರೆಜಿಸ್ಟಿವಿಟಿ ಇರುವಂತಹ ವೈರ್ ಅನ್ನು ಯೂಸ್ ಮಾಡಿ ಮಾಡಿರುವಂಥದ್ದು. ಸೊ ಅದ್ರ ನೆಕ್ಸ್ಟ್ ಅಲ್ಲೇ ಒಂದು ಎಂಟರ್ ಆಗಿರುವಂಥದ್ದು ಕಾರ್ಬನ್ ರೆಜಿಸ್ಟರ್ಸ್ ಅಂತೇಳಿ. ಆ ಹೆಸರನ್ನ ಯಾಕೆ ಕೊಟ್ಟಿದ್ದಾರೆ ಅಂದ್ರೆ ಅದ್ರ ಮೇಲೆ ಅದು ಬಹಳ ಸಣ್ಣದಿರುತ್ತೆ, ಅದ್ರ ವ್ಯಾಲ್ಯೂಸ್ ಅನ್ನ ಕಲರ್ ಅಲ್ಲಿ ಕೋಡ್ ಮಾಡಿರ್ತಾರೆ. ಸೊ ಕಲರ್ ಕೋಡಿಂಗ್ ನಿಮ್ಗೆ ಕಲಿಸಿರ್ತಾರೆ ಇಷ್ಟೊತ್ತಿಗೆ. ಸೊ ಏನು ಅಂದ್ರೆ BB ರಾಯ್, ಗ್ರೇಟ್ ಬ್ರಿಟನ್ ಹ್ಯಾಡ್ ಅ ವೆರಿ ಗುಡ್ ವೈಫ್. ಸೊ ನೆನ್ಪಿಟ್ಕೊಳ್ಳಿಕ್ಕೆ ನಾವು ಯೂಸ್ ಮಾಡ್ತೀವಲ್ಲ, ಸೊ ಆ ಕಲರ್ಸ್ ನ ಯೂಸ್ ಮಾಡಿ ನೀವು ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ತಾ ಇದ್ರಿ, ರೆಸಿಸ್ಟೆನ್ಸ್ ವ್ಯಾಲ್ಯೂ ಅಂಡ್ ಟಾಲರೆನ್ಸ್. ಸೊ ಆ ಪಾರ್ಟ್ ಮೇಲೆ 1 ಮಾರ್ಕಿನ ಕ್ವಶನ್ಸ್ ಏನಾದ್ರು ಕೇಳ್ತಾ ಇದ್ರು, ವಾಟ್ ಇಸ್ ದ ವ್ಯಾಲ್ಯೂ ಆಫ್ ದ ರೆಸಿಸ್ಟೆನ್ಸ್ ಅಂತ ಕಲರ್ ಅನ್ನ ಕೊಡ್ತಾ ಇದ್ರು. ಸೊ ಆ ಒಂದು ಕ್ವಶನ್ಸ್ ಈ ವರ್ಷ ನಿಮಗೆ ಬರೋದಿಲ್ಲ, ಇಷ್ಟೇ ಅದರಲ್ಲಿ ಡಿಲೀಟ್ ಮಾಡಿರೋದು. ಸೊ ಸೆಕೆಂಡ್ಲಿ ಏನು ಕೇಳಿದ್ರೆ, ಸೀರೀಸ್ ಅಂಡ್ ಪ್ಯಾರಲಲ್ ಕಾಂಬಿನೇಷನ್ ಆಫ್ ರೆಜಿಸ್ಟರ್ಸ್ ಅಂತ ಇದೆ. ಸೊ ಆ ಪಾರ್ಟ್ ಅನ್ನ
ಕಂಪ್ಲೀಟ್ ಆಗಿ ಡಿಲೀಟ್ ಮಾಡಿದ್ದಾರೆ. ಸೊ ಒಂದು ರೀತಿ ಈಸಿ ಇತ್ತು, ಬಟ್ ಕಾಂಬಿನೇಷನ್ ಆಫ್ ರಿಜಿಸ್ಟರ್ ಡೆರಿವೇಶನ್ 5 ಮಾರ್ಕ್ಸ್ ಕೇಳ್ತಾ ಇದ್ರು. ಯಾವ್ದಾದ್ರು ಒಂದನ್ನ, ಸೀರೀಸ್ ಇದೆ ಮತ್ತು ಪ್ಯಾರಲಲ್ ಇದೆ, ಈ ಎರಡನ್ನು ಈ ಸರಿ ಡಿಲೀಟ್ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ಏನು ಅಂದ್ರೆ ಚಾಪ್ಟರ್ ನಂಬರ್ 4 ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಅಂತ ಇದೆ. ಸೊ ಆ ಚಾಪ್ಟರ್ ಅನ್ನ ತೆಗಿರಿ, ಅಲ್ಲಿ ಏನೇನು ಡಿಲೀಟ್ ಮಾಡಿದ್ದಾರೆ ನೋಡೋಣ. ಅಲ್ಲಿ ಸೈಕ್ಲೋಟ್ರಾನ್ ಅಂತ ಇತ್ತು, ನೀವು ಹೆಡ್ಡಿಂಗ್ ಡೈರೆಕ್ಟ್ ಸಿಗುತ್ತೆ ನಿಮ್ಗೆ 4.4.2 ತೆಗಿರಿ ಸೈಕ್ಲೋಟ್ರಾನ್ ಅಂತ ಹೇಳಿ. ಸೊ ಅಲ್ಲಿ ಸೈಕ್ಲೋಟ್ರಾನ್ ಅಂದಾಗ ನಿಮಗೆ ಎಕ್ಸ್ಪ್ರೆಷನ್ ಫಾರ್ ಟೈಮ್ ಪೀರಿಯಡ್ ಅಥವಾ ಎಕ್ಸ್ಪ್ರೆಷನ್ ಫಾರ್ ಸೈಕ್ಲೋಟ್ರಾನ್ ಫ್ರೀಕ್ವೆನ್ಸಿ ಆರ್ ಎಕ್ಸ್ಪ್ರೆಷನ್ ಫಾರ್ ದ ವೆಲಾಸಿಟಿ ಆಫ್ ಚಾರ್ಜೆಡ್ ಪಾರ್ಟಿಕಲ್ ಆರ್ ಎಕ್ಸ್ಪ್ರೆಷನ್ ಫಾರ್ ದ ಕೈನೆಟಿಕ್ ಎನರ್ಜಿ ಆಫ್ ದ ಚಾರ್ಜೆಡ್ ಪಾರ್ಟಿಕಲ್. ಸೊ ಇಷ್ಟೆಲ್ಲ ಒಂದಿಷ್ಟು ಎಕ್ಸ್ಪ್ರೆಷನ್ಸ್ಗಳು 1 by 1 ಡಿರೈವ್ ಮಾಡ್ತಾ ಹೋಗ್ತಾ ಇದ್ವಿ, ಎಲ್ಲ ಕನೆಕ್ಟೆಡ್, ಅಂದ್ರೆ ಒಂದರಿಂದ ಒಂದು ಮಾಡ್ತಾ ಹೋಗುವಂಥದ್ದು. ಸೊ ಇದ್ರ ಮೇಲೆ ಕ್ವಶನ್ ಸಾಮಾನ್ಯವಾಗಿ ಇದರ ಪ್ರಿನ್ಸಿಪಲ್ ಇರ್ಬೋದು, ವರ್ಕಿಂಗ್ ಪ್ರಿನ್ಸಿಪಲ್ ಅಥವಾ ಯೂಸಸ್ ಅನ್ನ ಬಹಳ ಸಾರಿ ಕೇಳಿದ್ದಾರೆ. ಇನ್ನು ಎಕ್ಸ್ಪ್ರೆಷನ್ಸ್ ಅನ್ನ ಕೇಳ್ತಾ ಇದ್ರು, ಅಥವಾ ಒಂದು 2 ಮಾರ್ಕಿಗೆ ಪ್ರಾಬ್ಲಮ್ಸ್ ಅನ್ನ ಕೇಳ್ತಾ ಇದ್ರು ಇದ್ರ ಮೇಲೆ. ಸೊ ಈ ಪಾರ್ಟ್ ಈ ವರ್ಷ ನಿಮಗೆ ಇರೋದಿಲ್ಲ. ಓಕೆ, ನೆಕ್ಸ್ಟ್ ಮುಂದಿನ ಯೂನಿಟ್ ಹೋಗುವ ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್ ಅಂತ ಚಾಪ್ಟರ್ 5. ಸೊ ಇದರಲ್ಲಿ ಏನೇನು ಡಿಲೀಟ್ ಮಾಡಿದ್ದಾರೆ ಅನ್ನುವಂಥದ್ದು. ಮ್ಯಾಗ್ನೆಟಿಕ್ ಫೀಲ್ಡ್ ಇಂಟೆನ್ಸಿಟಿ ಡ್ಯೂ ಟು ಎ ಮ್ಯಾಗ್ನೆಟಿಕ್ ಡೈಪೋಲ್ ಬಾರ್ ಮ್ಯಾಗ್ನೆಟ್ along its axis and perpendicular to its axis. ಸೊ ಡಿಪಾರ್ಟ್ಮೆಂಟ್ನವರು ನಮಗೆ ಕೊಟ್ಟಿರುವಂತ ಒಂದು ಪ್ರಿಂಟ್ ಔಟ್ ಅಲ್ಲಿ ಈ ರೀತಿ ಇದೆ. ಸೊ ಆಕ್ಚುಲಿ ನೀವು ಅದನ್ನು ಹುಡುಕ್ತಾ ಹೋದ್ರೆ ಏನಿರುತ್ತೆ ಗೊತ್ತಾ, ನೀವು ಟೆಕ್ಸ್ಟ್ ಅಲ್ಲಿ ಹುಡುಕಿದ್ರೆ ಬಾರ್ ಮ್ಯಾಗ್ನೆಟ್ ಆಸ್ ಅನ್ ಈಕ್ವಿವೆಲೆಂಟ್ ಸೊಲೆನಾಯ್ಡ್ ಅಂತ ಇದೆ ನೋಡಿ, ಸಿಗುತ್ತೆ ನಿಮ್ಗೆ ಹೆಡ್ಡಿಂಗು 5.2.2 ದಲ್ಲಿ ನಮ್ಮ NCERT ಟೆಕ್ಸ್ಟ್ ಬುಕ್ ಅಲ್ಲಿ ಬಾರ್ ಮ್ಯಾಗ್ನೆಟ್ ಆಸ್ ಅನ್ ಈಕ್ವಿವೆಲೆಂಟ್ ಸೊಲೆನಾಯ್ಡ್ ಅಂತ ಇದೆ. ಸೊ ಆ ಪಾರ್ಟ್ ಅಲ್ಲಿ ಒಂದು ಡೆರಿವೇಶನ್ ಇತ್ತು. ಸೊ ಆ ಡೆರಿವೇಶನ್ ಅನ್ನ ಬೇರೆ ಬೇರೆ ತರ ಮಾಡ್ತಾ ಇದ್ರು, ಬಟ್ ಆ ಡೆರಿವೇಶನ್ ಅನ್ನ ಇಲ್ಲಿ ಡಿಲೀಟ್ ಮಾಡಿದ್ದಾರೆ. ಸೊ ನಿಮ್ಗೆ ಎಕ್ಸಾಮ್ಗೆ ಇಲ್ಲ ಇದು. ಓಕೆ, ನೆಕ್ಸ್ಟ್ ಏನು ಕೇಳಿದ್ರೆ ಟಾರ್ಕ್ ಆನ್ ಎ ಮ್ಯಾಗ್ನೆಟಿಕ್ ಡೈಪೋಲ್ ಬಾರ್ ಮ್ಯಾಗ್ನೆಟ್ ಇನ್ ಎ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಟಾರ್ಕ್ ಅಂದ್ರೆ ಗೊತ್ತಿದೆ ನಿಮ್ಗೆ. ಸೊ ಒಂದು ಬಾರ್ ಮ್ಯಾಗ್ನೆಟ್ ಅನ್ನ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಇಟ್ಟಾಗ ಟಾರ್ಕ್ ಎಕ್ಸ್ಪೀರಿಯನ್ಸ್ ಆಗ್ತಾ ಇತ್ತು. ಸೊ ಅದರ ಡೆರಿವೇಶನ್ ಸಣ್ಣ ಪಾರ್ಟ್ ಇತ್ತು. ನೀವು ಅದು ಬುಕ್ಕಲ್ಲಿ ಹುಡುಕಿದ್ರೆ ಹೆಡ್ಡಿಂಗ್ ಇದೆ 5.2.3 ಡೈಪೋಲ್ ಇನ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳಿ. ಸೊ ಆ ಪಾರ್ಟ್ ಅನ್ನ ಡಿಲೀಟ್ ಮಾಡಿದ್ದಾರೆ, ಅದು ನೀವು ಓದೋ ಅಗತ್ಯ ಇಲ್ಲ. ಇದಾದ್ಮೇಲೆ ಫೆರಾ ಡಯಾ ಅಂಡ್ ಫೆರೋ ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ ವಿತ್ ಎಕ್ಸಾಂಪಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ ಟೆಕ್ಸ್ಟ್ ಅಲ್ಲಿ ನೀವು ಅದನ್ನ ನೋಡ್ಲಿಕ್ಕೆ ಹೋದ್ರೆ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಆಫ್ ಮಟೀರಿಯಲ್ ಅಂತ ಇದೆ 5.6. ಸೊ 5.6 ಅಂದಾಗ ಅದರಲ್ಲಿ ಸಬ್ ಹೆಡ್ಡಿಂಗ್ಸ್ ಎಲ್ಲ ಹೊರಟೋಗುತ್ತೆ. ಸೊ ಯಾವುದನ್ನು ನೀವು ಓದಬೇಕಾಗಿಲ್ಲ. ಸೊ 5.6 ನಿಮಗೆ ಬುಕ್ಸ್ ಅಲ್ಲಿ ಓಪನ್ ಮಾಡಿದ್ರೆ ನೋಡಿ, ಅಲ್ಲಿಂದ ಪೂರ್ತಿ ಕೆಳಗಡೆಗೆ ಇರುವಂತದನ್ನೆಲ್ಲ ಡಿಲೀಟ್ ಮಾಡಿದ್ದಾರೆ. ನೆಕ್ಸ್ಟ್ ಏನು ಕೇಳಿದ್ರೆ 5.7 ಬಂದಾಗ ಇಲೆಕ್ಟ್ರೋಮ್ಯಾಗ್ನೆಟ್ಸ್ ಅಂಡ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದರ್ ಸ್ಟ್ರೆಂತ್ಸ್ ಪರ್ಮನೆಂಟ್ ಮ್ಯಾಗ್ನೆಟ್ಸ್ ಅಂತ ಇದೆ. ಸೊ ಅದ್ರ ನೆಕ್ಸ್ಟ್ ಬರೋದು 5.7, 5.6 ಆದ್ಮೇಲೆ 5.7. ಸೊ ಅಲ್ಲಿ ನಿಮ್ಗೆ ಹೆಡಿಂಗ್ಸ್ ಆಗಿದೆ ಅಂದ್ರೆ ಪರ್ಮನೆಂಟ್ ಮ್ಯಾಗ್ನೆಟ್ಸ್ ಅಂಡ್ ಇಲೆಕ್ಟ್ರೋಮ್ಯಾಗ್ನೆಟ್ ಅಂತ ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ. ಸೊ ಅಲ್ಲಿಗೆ ಯೂನಿಟ್ ಮುಗಿಯುತ್ತೆ. ಸೊ ಈ 5.6 ಮತ್ತೆ 5.7 ಇದನ್ನು ಓದಾಗತ್ತಿಲ್ಲ, ಅದನ್ನ ಆ ಪೋರ್ಷನ್ ಅನ್ನ ಡಿಲೀಟ್ ಮಾಡಿದ್ದಾರೆ ಈ ವರ್ಷಕ್ಕೆ. ಓಕೆ, ಕ್ಲಿಯರ್ ಆಯ್ತಲ್ವಾ? ನೆಕ್ಸ್ಟ್ ಚಾಪ್ಟರ್ಗೆ ಹೋಗೋಣ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂತ ಬರುತ್ತೆ ನೆಕ್ಸ್ಟ್ ಚಾಪ್ಟರ್. ಇಲ್ಲಿ ಏನಾಗಿದೆ ಕೇಳಿದ್ರೆ ಡಿಲೀಟೆಡ್ ಪೋರ್ಷನ್ ಏನು ಕೇಳಿದ್ರೆ ನಿಲ್ ಅಂದ್ರೆ ಯಾವುದು ಡಿಲೀಟ್ ಮಾಡಿಲ್ಲ, ಅಂದ್ರೆ ಪೂರ್ತಿ ಯೂನಿಟ್ ಹಾಗೆ ಇದೆ ಅಂತ ಅರ್ಥ. ಸೊ ಪೂರ್ತಿ ಯೂನಿಟ್ ಇದೆ, ಈ ಯೂನಿಟ್ ಅಲ್ಲಿ ನೀವು ಯಾವುದೋ ಒಂದು ಬಿಟ್ಟಿದ್ದಾರೆ ಅನ್ಕೊಳ್ಳೋದು ಬೇಡ, ಪೂರ್ತಿ ಯೂನಿಟ್ ಅನ್ನ ಓದ್ಬೇಕಾಗುತ್ತೆ. ನೆಕ್ಸ್ಟ್ ಚಾಪ್ಟರ್ 7 ಅಲ್ಟರ್ನೇಟಿಂಗ್ ಕರೆಂಟ್ ಅಂತ ಬರುತ್ತಲ್ವಾ. ಇಲ್ಲೇನಾಗಿದೆ ಕೇಳಿದ್ರೆ ಒಂದು ಪಾರ್ಟ್ ಅನ್ನು ಡಿಲೀಟ್ ಮಾಡಿದ್ದಾರೆ, ಪವರ್ ಫ್ಯಾಕ್ಟರ್ ವ್ಯಾಟ್ಲೆಸ್ ಕರೆಂಟ್ ಅನ್ನ ಡಿಲೀಟ್ ಮಾಡಿದೀವಿ ಅಂತ ಅಲ್ಲಿ ಇದೆ. ಸೊ ನಿಮ್ಮ ಹೆಡ್ಡಿಂಗ್ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಪವರ್ ಇನ್ AC ಸರ್ಕ್ಯೂಟ್ ಅಂತ ಬರುತ್ತೆ ನೋಡಿ 7.7. ಸೊ 7.7 ಅಂತ ಬಂದಾಗ ಪವರ್ ಇನ್ AC ಸರ್ಕ್ಯೂಟ್, ಆಮೇಲೆ ಅಲ್ಲೇನು ಕೇಳಿದ್ರೆ ದ ಪವರ್ ಫ್ಯಾಕ್ಟರ್ ಅಂತ ಒಂದು ಬರುತ್ತೆ. ಸೊ ಅಷ್ಟನ್ನ ಡಿಲೀಟ್ ಮಾಡಿದ್ದಾರೆ. ಸೊ ಅಲ್ಲೇ ಇವೆಲ್ಲ ಹೇಳಿರುವಂತದ್ದೆಲ್ಲ ವಿಷಯ ಬರುವಂತದ್ದು, ಆ ಪಾರ್ಟ್ ಅನ್ನ ನೀವು ಓದೋ ಅಗತ್ಯ ಇಲ್ಲ ಈ ವರ್ಷಕ್ಕೆ. ಓಕೆ, ನೆಕ್ಸ್ಟ್ ಈ ಫಸ್ಟ್ ಪಾರ್ಟ್ ಅಂದ್ರೆ 2 ಬುಕ್ ಇದೆಯಲ್ಲ, ಫಸ್ಟ್ ಬುಕ್ ಅಲ್ಲಿ ನಾವು ಲಾಸ್ಟ್ ಯೂನಿಟ್ ಬಂದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ಸ್ ವೇವ್ ಅಂತ ಇದೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂತ ಇದೆ, ಕರೆಕ್ಟಾ? ಇದರಲ್ಲಿ ಏನು ಮಾಡಿದ್ದಾರೆ ಕೇಳಿದ್ರೆ ಬೇಸಿಕ್ ಐಡಿಯಾ ಆಫ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅಂತ ಪಾರ್ಟ್ ಅನ್ನ ಡಿಲೀಟ್ ಮಾಡಿದ್ದಾರೆ. ಸೊ 8.2 ಅದು ಆ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಅಂತೇಳಿ ಬಹಳ ಸಣ್ಣ ಯೂನಿಟ್, ಅದರಲ್ಲಿ ಈ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅನ್ನೋದನ್ನ ಪಾರ್ಟ್ ಅನ್ನ ಡಿಲೀಟ್ ಮಾಡಿದ್ದಾರೆ. ಎಕ್ಸಾಮಿಗೆ ಪ್ರತಿ ಸಲ ಕೇಳ್ತಾ ಇದ್ರು ಎಕ್ಸ್ಪ್ರೆಷನ್ ಬರೀರಿ, ಅಥವಾ ವಾಟ್ ಈಸ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅಥವಾ ವಾಟ್ ಈಸ್ ದ ಕರೆಕ್ಷನ್ಸ್, ಹೀಗೆಲ್ಲ ಕೇಳ್ತಾ ಇದ್ರು. ಸೊ ನೀವು ನಿಮ್ಮ ಬುಕ್ ಇದ್ರೆ ಹೆಡ್ಡಿಂಗ್ ಇದೆ ನೋಡಿ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅಂತ ಇದೆಯಲ್ವಾ. ಸೊ 8.2 ಇದೆ ನೋಡಿ, ಆ ಪಾರ್ಟ್ ಅನ್ನ ಪೂರ್ತಿಯಾಗಿ ಡಿಲೀಟ್ ಮಾಡಿದ್ದಾರೆ, ಅದನ್ನ ಓದೋ ಅಗತ್ಯ ಇಲ್ಲ. ಉಳಿದಿದ್ದೇನು ಅಂದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಷ್ಟೇ ಉಳ್ಕೊಳ್ಳುತ್ತೆ. ಸೊ ಅದರ ಪ್ರಾಪರ್ಟೀಸ್ ಅದು ಎಕ್ಸಾಮಿಗೆ ಕೇಳ್ತಾರೆ, ಅದು ಗ್ಯಾರಂಟಿ ಆಯ್ತು. ಓಕೆ,
ನೆಕ್ಸ್ಟ್ ಸೆಕೆಂಡ್ ಪಾರ್ಟಿಗೆ ಹೋಗೋಣ. ಇನ್ನೊಂದು ಬುಕ್ಕನ್ನು ತೆಗಿರಿ. ಸೆಕೆಂಡ್ ಪಾರ್ಟಲ್ಲಿ ಯೂನಿಟ್ ಚಾಪ್ಟರ್ ನಂಬರ್ 9. ಸೊ ಅಲ್ಲಿ ರೇ ಆಪ್ಟಿಕ್ಸ್ ಆ್ಯಂಡ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್. ಆಲ್ರೆಡಿ ಇದರಲ್ಲಿ ಸುಮಾರಷ್ಟು ಡಿಲೀಟ್ ಆಗಿ ಹೋಗಿದೆ. ಹೊಸ ಬುಕ್ ಬಂದಾಗ ನೀವು ಹೊಸ ಬುಕ್ ಇಟ್ಕೊಂಡ್ರೆ ಗೊತ್ತಾಗುತ್ತೆ ಅದರಲ್ಲಿ ಏನೇನಾಗಿದೆ ಡಿಲೀಟ್ ಅಂತೇಳಿ. ಅದ್ರ ನಂತರ ಈಗ ಈ ವರ್ಷಕ್ಕೆ ಇದರಲ್ಲಿ ಒಂದಿಷ್ಟನ್ನು ಡಿಲೀಟ್ ಮಾಡಿದ್ದಾರೆ ರೇ ಆಪ್ಟಿಕ್ಸ್ ಅಲ್ಲಿ. ಏನು ಡಿಲೀಟ್ ಮಾಡಿದ್ದಾರೆ ನೋಡಿ. ರಿಫ್ಲೆಕ್ಷನ್ ಆಫ್ ಲೈಟ್, ಸ್ಪೆರಿಕಲ್ ಮಿರರ್ಸ್, ರೀಕ್ಯಾಪ್ಯುಲೇಷನ್, ಮಿರರ್ ಫಾರ್ಮುಲಾ ಇವನ್ನೆಲ್ಲ ಡಿಲೀಟ್ ಮಾಡಿದೀವಿ ಅಂತ ಹೇಳಿದ್ದಾರೆ. ಸೊ ನೀವು ಟೆಕ್ಸ್ಟ್ ಅಲ್ಲಿ ನೀವು ಹಾಗೆ ತಿರ್ಸ್ತಾ ಹೋಗಿ ನಿಮ್ಗೆ ಹೆಡಿಂಗ್ ಸಿಗುತ್ತೆ. 9.2 ಅಲ್ಲಿ ರಿಫ್ಲೆಕ್ಷನ್ ಆಫ್ ಲೈಟ್ ಬೈ ಸ್ಪೆರಿಕಲ್ ಮಿರರ್ಸ್ ಅಂತ ಒಂದು ಹೆಡಿಂಗ್ ಸಿಗುತ್ತೆ. ಸೊ ಇದ್ರ ಕಂಪ್ಲೀಟ್ ಕೆಳಗೆ ಹಾಗೆ ನೋಡ್ತಾ ಹೋಗಿ ಒಂದು ಸೈನ್ ಕನ್ವೆನ್ಷನ್ ಬರುತ್ತೆ. ಫೋಕಲ್ ಲೆಂತ್ ಅಂದ್ರೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಬರುತ್ತೆ. ಫೋಕಲ್ ಪ್ಲೇನ್ ಅಂತ ಬರುತ್ತೆ. ಸೊ ಅದ್ರ ನಂತರ ಒಂದು ಮಿರರ್ ಇಕ್ವೇಶನ್ ಅಂತ ಒಂದು ಡೆರಿವೇಶನ್ ಇದೆ. ಸೊ ಇಷ್ಟನ್ನು ಡಿಲೀಟ್ ಮಾಡಿದ್ದಾರೆ. ಇಷ್ಟು ಡಿಲೀಟ್ ಆಗಿದೆ. ಸೊ ತುಂಬಾ ಜಾಸ್ತಿನೇ ಡಿಲೀಟ್ ಆದಾಗ ಅನಿಸ್ತಾ ಇದೆ. ಇದರ ಮೇಲೆ ಯಾವುದೇ ಕ್ವಶನ್ಸ್ ನಿಮಗೆ ಬರೋದಿಲ್ಲ. ಅದಾದ್ಮೇಲೆ ಮತ್ತೊಂದು ಸಣ್ಣದನ್ನು ಡಿಲೀಟ್ ಮಾಡಿದ್ದಾರೆ. ಏನು, ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಅಂತ ಬರುತ್ತೆ 9.7.2. ಸೊ ಇದರಲ್ಲಿ ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಅಂತ ಬರುತ್ತಲ್ಲ, ಅಲ್ಲಿ ಒಂದಿಷ್ಟು ಕ್ವಶನ್ಸ್ ಕೇಳ್ತಾ ಇದ್ರು. ವೈ ಸ್ಕೈ ಇಸ್ ಬ್ಲೂ ಇನ್ ಕಲರ್ ಅಂತೇಳಿ, ಬ್ಲೂ ಕಲರ್ ಆಫ್ ಸ್ಕೈ ಅಂಡ್ ರೆಡಿಶ್ ಅಪಿಯರೆನ್ಸ್ ಆಫ್ ದ ಸನ್ ಎಟ್ ಸನ್ರೈಸ್ ಅಂಡ್ ಸನ್ಸೆಟ್ ಅನ್ನುವಂಥದ್ದು ರಿಫ್ಲೆಕ್ಷನ್ ಪ್ರಾಪರ್ಟಿ ಮೇಲೆ ಬರುವಂಥದ್ದು. ಫಸ್ಟ್ ಒಂದು ಸ್ಕ್ಯಾಟ್ರಿಂಗ್ ಪ್ರಾಪರ್ಟಿ ಮೇಲೆ ಬರುವಂಥದ್ದು. ಸೊ ಈ ರೆಡಿಶ್ ಅಪಿಯರೆನ್ಸ್ ಕೂಡ ಸ್ಕ್ಯಾಟ್ರಿಂಗ್, ಸಾರಿ. ಸೊ ಇವೆಲ್ಲ ಏನು ಕೇಳಿದ್ರೆ ಇದನ್ನ ಪಾರ್ಟನ್ನು ಡಿಲೀಟ್ ಮಾಡಿದ್ದಾರೆ. ನಿಮ್ಗೆ ಅದರ ಮೇಲೆ ಕ್ವಶನ್ಸ್ ಈ ವರ್ಷಕ್ಕೆ ಬರೋದಿಲ್ಲ ಅಂತೇಳಿ. ಓಕೆ, ಸೊ ರೇ ಆಪ್ಟಿಕ್ಸ್ ನ ಒಂದು ಪಾರ್ಟ್ ನಿಮ್ಗೆ ಕ್ಲಿಯರ್ ಆಯಿತು. ನೆಕ್ಸ್ಟ್ ಚಾಪ್ಟರ್ 10 ವೇವ್ ಆಪ್ಟಿಕ್ಸ್ ಅಂತ ಇದೆ. ಇಲ್ಲಿ ಏನೇನು ಡಿಲೀಟ್ ಮಾಡಿದ್ದಾರೆ ನೋಡಿ. ಈ ವೇವ್ ಆಪ್ಟಿಕ್ಸ್ ಅಲ್ಲಿ ರಿಸಾಲ್ವಿಂಗ್ ಪವರ್ ಆಫ್ ಮೈಕ್ರೋಸ್ಕೋಪ್ ಅಂಡ್ ಆಸ್ಟ್ರೋನಾಮಿಕಲ್ ಟೆಲಿಸ್ಕೋಪ್ ಅಂತ ಈ ಎರಡು ವರ್ಡ್ಸ್ಗಳು ನಿಮ್ಮ ಟೆಕ್ಸ್ಟ್ ಅಲ್ಲಿ ಹೇಗಿದೆ ನೋಡಿ. ಸಿಂಪ್ಲಿ ರಿಸಾಲ್ವಿಂಗ್ ಪವರ್ ಆಫ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್ ಅಂತ ಇದೆ. ಸೊ ಒಂದಿಷ್ಟು ಡೆರಿವೇಶನ್ಸ್ ಎಲ್ಲ ಇತ್ತು. ಅದು ಆ ಡೆರಿವೇಶನ್ ಎಕ್ಸಾಮಿಗೆ ಕೇಳಿಲ್ಲ ಇವತ್ತಿಗೂ, ಬಟ್ ಅದರ ಎಕ್ಸ್ಪ್ರೆಷನ್ಸ್ ಅನ್ನೆಲ್ಲ ಕೇಳ್ತಾ ಇದ್ರು. ಹೌ ಯು ಇನ್ಕ್ರೀಸ್ ದ ರಿಸಾಲ್ವಿಂಗ್ ಪವರ್ ಆಫ್ ಮೈಕ್ರೋಸ್ಕೋಪ್, ಹೌ ಯು ಇನ್ಕ್ರೀಸ್ ದ ರಿಸಾಲ್ವಿಂಗ್ ಪವರ್ ಆಫ್ ದ ಟೆಲಿಸ್ಕೋಪ್, ಹೀಗೆಲ್ಲ ಕೇಳ್ತಾ ಇದ್ರು. ಬಟ್ ಅದರ ಎಕ್ಸ್ಪ್ರೆಷನ್ ಬರೀರಿ ಅಂತಾನು ಹೇಳ್ತಾ ಇದ್ರು. ಲಿಮಿಟ್ ಆಫ್ ರೆಸೊಲ್ಯೂಷನ್. ಸೊ ಯಾವುದು ಕ್ವಶನ್ಸ್ ಈ ವರ್ಷ ಕೇಳೋದಿಲ್ಲ, ಯಾಕೆಂದ್ರೆ ಆ ಪಾರ್ಟ್ ಅನ್ನ ಡಿಲೀಟ್ ಮಾಡಿದ್ದಾರೆ. ಸೊ ಇನ್ನು ಮತ್ತೇನು ಕೇಳಿದ್ರೆ ಪೊಲರೈಸೇಷನ್, ಪ್ಲೇನ್ ಪೊಲರೈಸ್ಡ್ ಲೈಟ್, ಬ್ರೂಸ್ಟರ್ಸ್ ಲಾ, ಯೂಸಸ್ ಆಫ್ ಪ್ಲೇನ್ ಪೊಲರೈಸ್ಡ್ ಲೈಟ್ ಅಂಡ್ ಪೊಲರೈಡ್ಸ್. ಸೊ ಇಷ್ಟನ್ನು ಡಿಲೀಟ್ ಮಾಡಿದ್ದಾರೆ. ಅಂದ್ರೆ ಏನ್ ಡಿಲೀಟ್ ಮಾಡಿದ್ರು, ಕಂಪ್ಲೀಟ್ ಪೊಲರೈಸೇಷನ್ ತೆಗೆದುಬಿಟ್ಟಿದ್ದಾರೆ. ಪೊಲರೈಸೇಷನ್ ಅಂತ ಏನ್ ಹೆಡಿಂಗ್ ಬರುತ್ತೆ ನಿಮ್ಗೆ, ಅಲ್ಲಿಂದ ಮುಂದೆ ಏನು ಎಕ್ಸಾಮ್ಗೆ ಕೇಳಬಾರ್ದು, ಕೇಳೋದಿಲ್ಲ. ಶೂರ್. ಓಕೆ, ಈಗ ವೇವ್ ಆಪ್ಟಿಕ್ಸ್ ಆದ್ಮೇಲೆ ನೆಕ್ಸ್ಟ್ ಬರೋದು ಯಾವುದು, ಡ್ಯುಯಲ್ ನೇಚರ್ ಆಫ್ ರೇಡಿಯೇಷನ್ ಅಂಡ್ ಮ್ಯಾಟರ್. ಈ ಯೂನಿಟ್ ಅಲ್ಲಿ ಏನ್ ಮಾಡಿದ್ದಾರೆ ಗೊತ್ತಾ. ಸೊ ಒಂದು ಪಾರ್ಟ್ ಅನ್ನ ಡಿಲೀಟ್ ಮಾಡ್ತಾರೆ. ಯೂಶಲಿ ಒಂದು ಎಕ್ಸ್ಪೆರಿಮೆಂಟ್ ಇತ್ತು, ಲಾಸ್ಟ್ ಇದೆ ನೋಡಿ, ತೆಗಿತಾ ಹೋಗಿ ಡ್ಯುಯಲ್ ನೇಚರ್ ಆಫ್ ರೇಡಿಯೇಷನ್ ಅಂಡ್ ಮ್ಯಾಟರ್ ಅಲ್ಲಿ 11.9 ಅಂತ ಹೆಡ್ಡಿಂಗ್ ಬರುತ್ತಲ್ವಾ, ಡಿವಿಷನ್ಸ್ ಅಂಡ್ ಜರ್ಮರ್ ಎಕ್ಸ್ಪೆರಿಮೆಂಟ್ ಅಂತ ಇದೆ. ಸೊ ಆ ಎಕ್ಸ್ಪೆರಿಮೆಂಟ್ ಅಲ್ಲಿ ನಾವು ಪಾರ್ಟಿಕಲ್ ವೇವ್ ತರ ಬಿಹೇವ್ ಮಾಡುತ್ತೆ ಅಂತ ಒಂದು ಕನ್ಕ್ಲೂಷನ್ ಬರ್ತೀವಿ. ಅದ್ರ ಮೇಲೆ 1 ಮಾರ್ಕ್ 2 ಮಾರ್ಕ್ ಕ್ವಶನ್ಸ್, ಕೆಲವೊಮ್ಮೆ 3 ಮಾರ್ಕ್ ಕೇಳಿದ್ದಾರೆ, ಡಯಾಗ್ರಾಮ್ ಡ್ರಾ ಮಾಡಿ ಅಂತ ಹೇಳಿದ್ದಾರೆ. ಸೊ ಆ ಪಾರ್ಟ್ ಈ ವರ್ಷ ಎಕ್ಸಾಮ್ಗೆ ಕೇಳೋದಿಲ್ಲ. ಸೊ ಡಿಲೀಟೆಡ್ ಪೋರ್ಷನ್ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೇನೆ ನಾನು. ಹಾಗಾಗಿ ನಿಮ್ಗೆ ಏನೇನು ನಾನು ಹೇಳ್ತಾ ಇದ್ದೀನಿ ಅದೆಲ್ಲ ಡಿಲೀಟ್ ಆಗಿದೆ ಅಂತ ಅರ್ಥ. ಓಕೆನಾ? ಓಕೆ, ನೆಕ್ಸ್ಟ್ ಬಂದು ಚಾಪ್ಟರ್ 12 ಆಟಮ್ಸ್. ಆಟಮ್ಸ್ ಅಲ್ಲಿ ಏನು ಡಿಲೀಟ್ ಮಾಡಿದ್ದಾರೆ, ಏನೇನು ಡಿಲೀಟ್ ಮಾಡಿಲ್ಲ. ಅಂದ್ರೆ ಪೂರ್ತಿ ಆಟಮ್ ಯೂನಿಟ್ ಅಲ್ಲಿ ಏನಿದೆಯೋ ಅಷ್ಟನ್ನು ನೀವು ಓದ್ಬೇಕಾಗತ್ತೆ. ನೆಕ್ಸ್ಟ್ ಏನು ಕೇಳಿದ್ರೆ ನ್ಯೂಕ್ಲಿಯೈ ಅಲ್ಲಿ ಡಿಲೀಟ್ ಮಾಡಿದ್ದಾರೆ. ಒಂದೇದಾಗಿ ಏನು ಅಂದ್ರೆ ರೇಡಿಯೋ ಆಕ್ಟಿವಿಟಿ, ಆಲ್ಫಾ, ಬೀಟಾ, ಗಾಮಾ ಪಾರ್ಟಿಕಲ್ಸ್, ರೇಸ್ ಅಂಡ್ ದರ್ ಪ್ರಾಪರ್ಟೀಸ್, ರೇಡಿಯೋ ಆಕ್ಟಿವ್ ಡಿಕೆ ಲಾ, ಹಾಫ್ ಲೈಫ್ ಅಂಡ್ ಮೀನ್ ಲೈಫ್, ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ಅಂಡ್ ಇಟ್ಸ್ ವೇರಿಯೇಷನ್ ವಿತ್ ಮಾಸ್ ನಂಬರ್ ಅಂತ ಇದೆ 13.6. ನೀವು ಆ 13.6 ಹೋದ್ರೆ ಹೆಡ್ಡಿಂಗ್ ಬರುತ್ತೆ ರೇಡಿಯೋ ಆಕ್ಟಿವಿಟಿ ಅಂತ ಹೇಳಿ. ನಾನು ಬುಕ್ಸ್ ಅಲ್ಲಿ ಹೇಳ್ತಾ ಇರೋದು, ಬುಕ್ಸ್ ಅಲ್ಲಿ ಆಗಿದೆ. ಸೊ ಅದಾದ ಕೂಡಲೇ ಲಾ ಆಫ್ ರೇಡಿಯೋ ಆಕ್ಟಿವಿಟಿ ಅಂತ ಬರುತ್ತೆ, ಒಂದು ಡೆರಿವೇಶನ್ ಇತ್ತು ಅದ್ರ ನಂತರ. ಸೊ ವೆರಿ ಫೇಮಸ್ ಡೆರಿವೇಶನ್. ಅಂದ್ರೆ ಯಾಕೆ ಅಂದ್ರೆ ನಿಮ್ಗೆ ಅದು ಸ್ಕೋರಿಂಗ್ ಆಗಿತ್ತು, ಯಾವಾಗಲೂ ಅಲ್ಟರ್ನೇಟಿವ್ಲಿ ಬರ್ತಾ ಇರ್ತಿತ್ತು, ಈಸಿ ಡೆರಿವೇಶನ್. ಬಟ್ ಅದನ್ನು ತೆಗೆದಿದ್ದಾರೆ. ಅದಾದ್ಮೇಲೆ ಆಲ್ಫಾ ಡಿಕೆ, ಬೀಟಾ ಡಿಕೆ, ಗಾಮಾ ಡಿಕೆ ಅಂತ ಹೆಡ್ಡಿಂಗ್ಸ್ ಬರ್ತಾ ಹೋಗುತ್ತೆ. ಸೊ ಇಲ್ಲೆಲ್ಲ ಏನು ಕೇಳಿದ್ರೆ ಅದು ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ, ಮತ್ತು ಅದರ ಪ್ರಾಪರ್ಟೀಸ್ ಇವನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು. ಬಟ್ ಈಗ ಅದನ್ನೆಲ್ಲ ಡಿಲೀಟ್ ಮಾಡಿದ್ದಾರೆ. ಮತ್ತೊಂದು ಕನ್ಫ್ಯೂಸ್ ಮಾಡ್ಕೋಬೇಡಿ, ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ಅಷ್ಟೇ, ಬೈಂಡಿಂಗ್ ಎನರ್ಜಿಯನ್ನ ತೆಗಿಲಿಲ್ಲ, ಅಥವಾ ಎನರ್ಜಿ ಆಫ್ ದ ನ್ಯೂಕ್ಲಿಯಸ್ ಅನ್ನು ಡಿಲೀಟ್ ಮಾಡಿಲ್ಲ. ನೆನ್ಪಿಟ್ಕೊಳ್ಳಿ, ಜಸ್ಟ್ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ಒಂದು ಡೆಫಿನೇಷನ್ ಬರ್ತಾ ಇತ್ತು, ಅದಿಲ್ಲ ಈ ವರ್ಷಕ್ಕೆ. ಅದಾದ್ಮೇಲೆ ಇಟ್ಸ್ ವೇರಿಯೇಷನ್ ವಿತ್ ಮಾಸ್ ನಂಬರ್ ಅಂತೇಳಿ ಒಂದು ಗ್ರಾಫ್ ಬರ್ತಾ ಇತ್ತು, ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ವರ್ಸಸ್ ಮಾಸ್ ನಂಬರ್ ಅಂತೇಳಿ.
ಸೊ ಆ ಗ್ರಾಫನ್ನು ಮೇಲೆ ಈ ಸರಿ ಏನು ಕ್ವಶನ್ ಕೇಳೋದಿಲ್ಲ. ನಾನು ಹೇಳಿದೆ ಮತ್ತೆ ಇಷ್ಟೇ ಅಂದ್ರೆ ಏನು, ಎನರ್ಜಿ ಇದೆ. ಓಕೆ, ಸೊ ಡಿಲೀಟ್ ಆಗಿರೋ ಪಾರ್ಟ್ ಅನ್ನಷ್ಟೇ ನಾನು ಹೇಳಬೇಕು ಅನ್ಕೊಂಡಿದ್ದೀನಿ, ಅಷ್ಟನ್ನು ಹೇಳ್ತಾ ಇದ್ದೀನಿ. ಈಗ ಡಿಲೀಟ್ ಮಾಡಿರೋದು ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ಅಂಡ್ ಇಟ್ಸ್ ವೇರಿಯೇಷನ್ ವಿತ್ ಮಾಸ್ ನಂಬರ್, ಇಷ್ಟೇ ಡಿಲೀಟ್ ಆಗಿರೋದು. ಓಕೆ, ನೆಕ್ಸ್ಟ್ ಏನು ಕೇಳಿದ್ರೆ ಸೆಮಿ ಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ಮಟೀರಿಯಲ್ ಡಿವೈಸ್ ಅಂಡ್ ಸಿಂಪಲ್ ಸರ್ಕ್ಯೂಟ್ಸ್ ಇದೆಯಲ್ಲ. ಸೊ ನಮಗೆ ಬುಕ್ಕಲ್ಲಿ ಲಾಸ್ಟ್ ಬಟ್ ಅಂದರೆ 15th ಯೂನಿಟ್ ಆಲ್ರೆಡಿ ಫೋಟೋಗಿದೆ. 14th ಯೂನಿಟಲ್ಲಿ ಏನು ಡಿಲೀಟ್ ಮಾಡಿದ್ದಾರೆ, ಇಲ್ಲಿ ತುಂಬಾನೇ ಡಿಲೀಟ್ ಮಾಡ್ತಾ ಬಂದಿದ್ದಾರೆ. ಬಟ್ ಈಗ ಫೈನಲಿ ಏನು ಡಿಲೀಟ್ ಮಾಡಿದ್ರು ಗೊತ್ತಾ ಈ ವರ್ಷಕ್ಕೆ, ಜಿನರ್ ಡಯೋಡ್ ಅಂಡ್ ದರ್ ಕ್ಯಾರೆಕ್ಟರಿಸ್ಟಿಕ್ಸ್, ಜಿನರ್ ಡಯೋಡ್ ಆಸ್ ಎ ವೋಲ್ಟೇಜ್ ರೆಗ್ಯುಲೇಟರ್ ಅಂತೇಳಿ. ಸೊ ನಿಮ್ಮ ಟೆಕ್ಸ್ಟಲ್ಲಿ ಏನಿದೆ ನೋಡಿ, 14.8.1 ಆ ಪೇಜನ್ನು ಓಪನ್ ಮಾಡಿ. ಸೊ ಅಲ್ಲಿ ಸ್ಪೆಷಲ್ ಪರ್ಪಸ್ ಪಿ ಎನ್ ಜಂಕ್ಷನ್ ಡಯೋಡ್ ಅಂತ ಇದೆ. ಸ್ಪೆಷಲ್ ಪರ್ಪಸ್ ಪಿ ಎನ್ ಜಂಕ್ಷನ್ ಡಯೋಡ್ ಅಂತ ಒಂದು ಹೆಡ್ಡಿಂಗ್ ಇದೆ, ಅದರಲ್ಲಿ ಜೀನರ್ ಡಯೋಡ್ ಅಂತ ಬರುತ್ತೆ. ಸೊ ಜೀನರ್ ಡಯೋಡ್ ಬಂದಾಗ ಅದಕ್ಕೆ ಸರ್ಕ್ಯೂಟ್ ಸಿಂಬಲ್ ಇದೆ, ಆಮೇಲೆ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ, ಫಾರ್ವರ್ಡ್ ಆ್ಯಂಡ್ ರಿವರ್ಸ್ ಬಯಾಸಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ, ಆಮೇಲೆ ಅದರ ಯೂಸ್ ಇದೆ. ಸೊ ಅದರಲ್ಲಿ ಒಂದು ಸಣ್ಣ ಡೆರಿವೇಶನ್ ಇದೆ, ಜೀನರ್ ಡಯೋಡ್ ಆಸ್ ಎ ವೋಲ್ಟೇಜ್ ರೆಗ್ಯುಲೇಟರ್ ಅಂತೇಳಿ. ಸಣ್ಣ ಒಂದು 3 ಮಾರ್ಕ್ಸಿನ ಡೆರಿವೇಶನ್ ಆಗಿತ್ತು, ಆಲ್ಟರ್ನೇಟಿವ್ಲಿ ಎಕ್ಸಾಮಲ್ಲಿ ಕೇಳ್ತಾ ಇದ್ರು. ಸೊ ಈ ವರ್ಷಕ್ಕೆ ಆ ಪಾರ್ಟನ್ನು ಕೂಡ ಡಿಲೀಟ್ ಮಾಡಿದ್ದಾರೆ. ಓಕೆ, ಈಗ ಇಷ್ಟೆಲ್ಲ ಹೇಳಿದ ಮೇಲೆ ಒಂದು ಹಾಗೆ ಮನಸ್ಸಲ್ಲಿ ಬಂತು, ಏನು ಕೇಳಿದ್ರೆ ನಿಮಗೆ ಈಗ ನೆಕ್ಸ್ಟ್ ನಾನು ಯಾವುದನ್ನು ಹೇಳಬೇಕು ಅನ್ನುವಂಥದ್ದು. ಫಾರ್ ಸೆಕೆಂಡ್ ಪಿ ಯು ಫಿಸಿಕ್ಸ್ ಸ್ಟೂಡೆಂಟ್ಸ್ಗೆ ಏನು ಮಾಡುವ ನಾವು ನೆಕ್ಸ್ಟ್, ರಿಟೇನ್ ಪೋರ್ಷನ್ ಇನ್ ಸೆಕೆಂಡ್ ಪಿ ಯು ಫಿಸಿಕ್ಸ್ ಫಾರ್ 2020. ಸರ್ ಹೌದು ಸರ್, ಓದಿದ್ದೆಲ್ಲ ಗೊತ್ತಾಯ್ತು, ಉಳಿದಿದ್ದು ಯಾವುದು ಅಂತ ಪಕ್ಕ ಆಗಲಿಲ್ಲ, ಇನ್ನು ಏನಿಲ್ಲ ಗೊತ್ತಾಗಿರುತ್ತೆ. ಸ್ಟಿಲ್ ಏನು ಉಳ್ಕೊಂಡಿದೆ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೇನೆ. ಮತ್ತೆ ಇಲ್ಲಿ ಏನಾದರೂ ನಿಮ್ಗೆ ಕನ್ಫ್ಯೂಸ್ ಆಗಿದೆ, ಆ ಥರ ಡೌಟ್ಗಳಿದ್ರೆ ಕಮೆಂಟ್ಸ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಸೇರಿಸ್ಕೊಂಡು ಕ್ಲಿಯರ್ ಮಾಡ್ತೇನೆ. ಇದಾದ್ಮೇಲೆ ಇನ್ನೂ ಒಂದು ವಿಡಿಯೋ ಬೇಕಲ್ವಾ, ಏನು ಎಕ್ಸಾಮ್ ಹತ್ರ ಬರ್ತಾ ಇದೆ, ಸೊ ಇಂಪಾರ್ಟೆಂಟ್. ಸೊ ಹೌ ಟು ಪಾಸ್, ನಮಗೆ ದೊಡ್ಡ ಸಮಸ್ಯೆ ಅಂದರೆ ಪಾಸ್ ಆಗೋದು, ಆಮೇಲೆ ಸ್ಕೋರ್ ಮಾಡೋ ಬಗ್ಗೆ ವಿಚಾರ ಮಾಡೋದು. ಸೊ ಫಸ್ಟ್ ವಿ ಹ್ಯಾವ್ ಟು ಪ್ರಿಪೇರ್ ಫಾರ್ ದ ಪಾಸಿಂಗ್. ಪಾಸ್ ಆಗಬೇಕಂದ್ರೆ ಏನು ಮಾಡಬೇಕು, ಇಂಪಾರ್ಟೆಂಟ್ ಯಾವುದನ್ನು ಓದ್ಕೋಬೇಕು, ಏನೋ ಒಂದು ಸಣ್ಣ ನಮ್ಮ ಇರುವ ಚಿಕ್ಕ ಅನುಭವದಲ್ಲಿ ಏನಾದರೂ ಒಂದಿಷ್ಟನ್ನು ನಿಮಗೆ ಟಿಪ್ಸನ್ನು ಕೊಡ್ತೇನೆ. ನೆಕ್ಸ್ಟ್ ವಿಡಿಯೋ ಯಾವುದು ಹಾಗಾದರೆ, ರಿಟೇನ್ ಪೋರ್ಷನ್ ಇನ್ ಸೆಕೆಂಡ್ ಪಿ ಯು ಫಿಸಿಕ್ಸ್ ಫಾರ್ 2020-21. ಓಕೆ, ಸೊ ಏನಾದರೂ ಹೇಳೋದಿದ್ರೆ ಮತ್ತೆ ನಂಬರ್ ಇದ್ರೆ ಕಾಂಟ್ಯಾಕ್ಟ್ ಮಾಡಿ, ನಾನು ಯಾವುದೋ ಒಂದು ವಿಡಿಯೋದಲ್ಲಿ ಹಾಕಿದ್ದೀನಿ ನಂಬರನ್ನು, ಬಟ್ ಕಾಮೆಂಟ್ಸ್ ಮಾಡಿ, ನಾನು ಆನ್ಸರ್ ಮಾಡ್ತೀನಿ. ಥ್ಯಾಂಕ್ ಯು. ಓಕೆ, ಸೊ ಇಲ್ಲಿಗೆ ಈ ಪಾರ್ಟನ್ನು ಕ್ಲೋಸ್ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.